ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಮದುವೆಗೆ ಹಾಕ್ಕೊಂಡಿದ್ದ ಸೀರೆಗಳ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಈ ಸ್ಯಾರಿನ ರಿಸೆಪ್ಷನ್ಗೆ ಹಾಕ್ಕೊಂಡಿದ್ದೆ ನೋಡಿ. ನನ್ನ ಬ್ಲೌಸು ನಾನು ಮೈಸೂರಲ್ಲಿ ವರ್ಕ್ ಮಾಡಿಸಿದ್ದು. ಈ ಥರ ಪೆಂಡೆಂಟ್ ಕೊಡಿಸಿ ನಾನು ಕಾಂಟ್ರಾಸ್ಟ್ ಸ್ಟಿಚ್ ಮಾಡಿಸಿದ್ದೆ. ಸ್ಯಾರಿ ಸೆಲ್ಫ್ ಬಂದಿತ್ತು, ರೆಡ್ಗೆ ರೆಡ್ಡೆ ಬಂದಿತ್ತು. ನಾನು ಗ್ರೀನಲ್ಲಿ ಮಾಡಿಸೋಣ ಅಂತ ಗ್ರೀನಲ್ಲಿ ಮಾಡೋಕ್ಕೆ ಹೇಳಿದ್ದೆ, ಮೈಸೂರಲ್ಲಿ ಮಾಡಿಸಿದ್ದು. ಈ ಥರ ಪೆಂಡೆಂಟ್ ಕೊಟ್ಟು ನಾನು ಡಿಸೈನ್ ತೋರಿಸಿದ್ದೆ ಅವ್ರಿಗೆ ಈ ಥರ ಮಾಡಿ ಅಂತ. ನಾನು ಅದೇ ಥರ ಬರುತ್ತಾ ಏನು ಅಂತ ತುಂಬ ಟೆನ್ಷನಲ್ಲಿದ್ದೆ. ಆದರೆ ಬ್ಲೌಸ್ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿತ್ತು ಬ್ಲೌಸು. ಚೆನ್ನಾಗಿ ಮಾಡಿದರು ಆಂಟಿ. ಬಾರ್ಡರು ಬೀಡ್ಸಲ್ಲಿ ಮಾಡಿ ನಾಟ್ ವರ್ಕಲ್ಲಿ ಮಾಡಿದರು, ನಾಟ್ ವರ್ಕ್ ಫಿಲ್ ಮಾಡಿದರು. ಅದು ಕೆಳಗಡೆ ಸ್ಲೀವ್ಸ್ಗೆ ನಾನು ಬ್ಲೌಸು ಬಂದಿತ್ತಲ್ಲ ಸ್ಯಾರೀಲಿ, ಅದೇ ಬಾರ್ಡ್ರು ಇದಕ್ಕೆ ಕೊಡಿಸಿದ್ದೆ. ಮತ್ತು ಏನಂದರೆ ನಾನು ಯಾವುದೇ ರೇಷ್ಮೆ ಸೀರೆ ಬ್ಲೌಸ್ ಆದರೂ ಅಷ್ಟೇ ಪ್ರಿನ್ಸಸ್ ಕಟ್ ಹೇಳಿ ಕಪ್ಸು ಕೊಡೋಕ್ಕೆ ಹೇಳ್ತೀನಿ. ಕುಚ್ಚನ್ನ ನಮ್ಮ ಅಕ್ಕನೇ ಹಾಕ್ತಾರೆ, ಎಲ್ಲ ಸ್ಯಾರಿಗೂ ಅವ್ರ ಹತ್ರನೇ ಹಾಕ್ಸಿದ್ದೆ. ಈಗ ನನ್ನ ಮದುವೆಗೆ ಈ ಸ್ಯಾರಿಲಿ ಹೇಗೆ ಕಾಣಿಸ್ತಿದೆ ಅಂತ ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ. ಮತ್ತು ಸ್ಯಾರಿ ಪ್ರೈಸ್ ಬಂದು 25,000 ಮತ್ತು ಬ್ಲೌಸ್ಗೆ 3,500 ಏನೋ ಕೊಟ್ಟಿದ್ವಿ ಅನಿಸುತ್ತೆ ಅಪ್ರಾಕ್ಸಿಮೇಟ್. ನಂಗೆ ಅಷ್ಟೊಂದು ನೆನಪಿಲ್ಲ, 3,500 ಇಲ್ಲ 4,000. ನಾವು ಟೋಟಲಿ ಮದುವೆ ಸೀರೆ ಬ್ಲೌಸ್ ಎಲ್ಲ ಸೇರಿ 19,500 ಏನೋ ಆಗಿತ್ತು. ಹಾಗಾಗಿ ನಂಗೆ ಅಷ್ಟೊಂದು ನೆನಪಿಲ್ಲ ಒಂದು ಬ್ಲೌಸ್ದು ಎಷ್ಟು ಅಂತ. ಮತ್ತು ನೆಕ್ಸ್ಟು ಈ ಸ್ಯಾರಿನ ನಾನು ಧಾರೆಗೆ ಹಾಕ್ಕೊಂಡಿದ್ದೆ. ಕ್ರೀಮ್ ವಿತ್ ಪರ್ಪಲ್ ಬಾರ್ಡರ್ ತೊಗೊಂಡಿದ್ದೆ. ಸಾಮಾನ್ಯವಾಗಿ ಎಲ್ಲರೂ ಕ್ರೀಮ್ ವಿತ್ ಪಿಂಕು ಆ ಥರನೇ ಧಾರೆಗೆ ಹಾಕ್ತಾಯಿದ್ರು. ನಾನು ಅದಕ್ಕೆ ಹುಡುಕ್ತಿದ್ದೆ ಡಿಫ್ರೆಂಟ್ ಕಲರಾಗಿ ಹಾಕಬೇಕು ಅಂತ. ಆವಾಗ ಇದು ಸಿಕ್ತು, ತುಂಬ ಇಷ್ಟ ಆಯಿತು ನನಗೆ. ಕ್ರೀಮ್ ವಿತ್ ಪರ್ಪಲ್ಲು ತುಂಬ ಇಷ್ಟ ಆಯಿತು. ಅದಕ್ಕೆ ನೋಡಿದ ತಕ್ಷಣ ಇಷ್ಟ ಆಯಿತು, ತಗೊಂಡೆ. ಇದ್ರ ಪ್ರೈಸ್ ಬಂದು 19,500 ಅನಿಸುತ್ತೆ. ಅದು 19,500 ಕೊಟ್ಟಿದ್ವಿ ಇದಕ್ಕೆ. ಇದೂ ಅಷ್ಟೇ, ನಾವು ಮದುವೆ ಸೀರೆ ಎಲ್ಲನೂ ಕಂಚಿಲೆ ತಗೊಂಡಿದ್ದು. ಆ ಟೈಮಲ್ಲಂತೂ ಒಳ್ಳೆ ಕಲೆಕ್ಷನ್ಸ್ ಇತ್ತು ನಮಗೆ, ಎಲ್ಲ ಸೀರೆಗಳು ಚೆನ್ನಾಗಿ ಸಿಕ್ತು ನೋಡಿ. ನಾವು ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ, ಎಲ್ಲರೂ ಸ್ಯಾರಿ ತೊಗೊಂಡ್ರು, ಎಲ್ಲರಿಗೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಚೆನ್ನಾಗಿ ಸಿಕ್ತು. ಇನ್ನು ಇದಕ್ಕೆ ನೋಡಿ ಈ ಥರ ಕುಚ್ಚು ಹಾಕಿದ್ದಾರೆ ನಮ್ಮ ಅಕ್ಕ. ಅವರು ಯಾವ ಥರ ಯಾವ ಡಿಸೈನ್ ಬೇಕಿದ್ರೂ ಹಾಕ್ತಾರೆ, ಚೆನ್ನಾಗಿ ಹಾಕ್ತಾರೆ. ಎಂತೆಂಥ ಗ್ರ್ಯಾಂಡ್ ಡಿಸೈನೆಲ್ಲ ಹಾಕ್ತಾರೆ. ಈ ಸೀರೆಗೆ ಈ ಥರ ಹಾಕಿದರು. ಇನ್ನು ಬ್ಲೌಸ್ ಬಂದು ನನಗೆ ಕಾಂಟ್ರಾಸ್ಟೇ ಸಿಕ್ಕಿತ್ತು, ಪರ್ಪಲ್ ಕಲರ್ ಬ್ಲೌಸ್ ಬಂದಿತ್ತು. ಅದಕ್ಕೆ ನಾನು ಈ ಥರ ಹಾಫ್ ಪಫ್ ಇಟ್ಟು ಬಾರ್ಡರ್ ಲಾಂಗ್ ಇತ್ತಲ್ಲ, ಅದಕ್ಕೆ ಫುಲ್ ಬಾರ್ಡರ್ ಕೊಡಿ ಅಂತ ಹೇಳಿದ್ದೆ. ಮತ್ತು ನಂಗೆ ಕಾಯಿನ್ ವರ್ಕ್ ಬೇಕು ಅಂತ ಹೇಳಿದ್ದೆ. ಮತ್ತು ನೋಡಿ ನಾನು ಈ ಸ್ಯಾರಿಗೂ ಅಷ್ಟೇ ಪ್ರಿನ್ಸಸ್ ಕಟ್ಟಿಟ್ಟು ಕಪ್ಸ್ ಇಡ್ಸಿದ್ದೀನಿ ಮುಂದೆ. ನಾನು ಯಾವುದೇ ರೇಷ್ಮೆ ಸೀರೆ ಆದರೂ ಅಷ್ಟೇ ಹಂಗೆ ಮಾಡಿಸೋದು. ಮತ್ತು ನೋಡಿ ಹಿಂದೆ ಎಲ್ಲ ಫುಲ್ ಕಾಯಿನ್ ವರ್ಕ್ ಮಾಡಿದ್ದಾರೆ. ಮತ್ತು ಮಧ್ಯ ಬುಟ್ಟ ದೊಡ್ಡ ಥರ ಡಿಸೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಬ್ಲೌಸ್ ಅಂದರೆ ನಂಗೆ ತುಂಬ ಇಷ್ಟ. ನಾನು ಮದುವೆಲಿ ಹಾಕಿದ್ದು ಮತ್ತೆ ಹಾಕೇ ಇಲ್ಲ. 5 ವರ್ಷ ಆಯಿತು ಮಾಡಿಸಿ. ಒಂದು ಕಾಯಿನ್ ಆಗಲಿ, ಒಂದು ಬೀಡ್ಸ್ ಜಾಸ್ತಿ ಯೂಸ್ ಮಾಡಿಲ್ಲ, ಕಾಯಿನ್ಸ್ ಅಷ್ಟೇ ಯೂಸ್ ಮಾಡಿರೋದು. ಏನೂ ಶೇಡ್ ಆಗಿಲ್ಲ ನೋಡಿ. ಚೆನ್ನಾಗಿ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿತ್ತು, ನೋಡೋಕ್ಕೂ ಅಷ್ಟೇ, ಹಾಕೊಂಡಾಗಲೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನು ಈ ಬ್ಲೌಸ್ಗೂ ಅಷ್ಟೇ 3,500 ಇಲ್ಲ 4,000 ಹಾಕಿದ್ರು ಅನಿಸುತ್ತೆ. ಇದನ್ನು ಮಾತ್ರ ನಾನು ಬರೀ ಕಾಯಿನ್ ವರ್ಕ್ ಬೇಕು ಮತ್ತು ಸ್ಲೀವ್ಸ್ ಈ ಥರ ಬೇಕು ಅಂತ ಹೇಳಿದ್ದೆ. ಮಿಕ್ಕಿದ್ದೆಲ್ಲ ಅವರೇ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹೇಗೆ ಕಾಣಿಸ್ತಿದೆ ಅಂತ ಪಿಕ್ ಹಾಕ್ತೀನಿ ನೋಡಿ. ಈ ಸ್ಯಾರಿನೂ ಅಷ್ಟೇ ನಂಗೆ ತುಂಬ ಇಷ್ಟ. ನನಗೆ ಈ ಲುಕ್ ತುಂಬ ಇಷ್ಟ. ನಾನು ಬೆಳಗ್ಗೆ ಹೊತ್ತಕ್ಕೆ ರೆಡಿಯಾಗಿದ್ದ ಲುಕ್ ಅಂತೂ ತುಂಬ ಇಷ್ಟ. ಈ ಸ್ಯಾರಿನೂ ಅಷ್ಟೇ ನನಗೆ ತುಂಬ ಇಷ್ಟ. ಬ್ಲೌಸು ಸೀರೆ ಎಲ್ಲ ಚೆನ್ನಾಗಿ ಬಂದಿತ್ತು. ಸ್ಯಾರಿನೂ ಅಷ್ಟೇ ಚೆನ್ನಾಗಿ ಸಿಕ್ತು ನನಗೆ. ಇನ್ನು ಕುಚ್ಚು ಹೇಳೋದಾದ್ರೆ ನಮ್ಮ ಅಕ್ಕ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ರು. ಯಾವುದಕ್ಕೂ ದುಡ್ಡು ಇಸ್ಕೊಳ್ಳಿಲ್ಲ, ನಮ್ಮ ಸ್ವಂತ ಅಕ್ಕನೇ. ಎಲ್ಲ ಸೀರೆಗೂ ಅವರೇ ಕಟ್ಕೊಟ್ಟಿದ್ರು. ಇನ್ನು ಡೋರಿ ನೋಡಿ, ಡೋರಿನೂ ಎಷ್ಟು ಡಿಸೈನಾಗಿ ಮಾಡಿದ್ದಾರೆ, ನಂಗೆ ತುಂಬ ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ಸ್ಯಾರಿ ಬಂದು ನಾನು ಬೀಗ್ರೂಟಕ್ಕೆ ಹಾಕೊಂಡಿದ್ದು. ಇದು ಡಬಲ್ ಕಲರ್ ಇತ್ತು, ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಥರ ಇತ್ತು. ಮಧ್ಯೆ ಬಾರ್ಡ್ರ್ ಇತ್ತು, ಕೆಳಗಡೆ ಮೇಲೆ 2 ಪ್ಲೇನ್ ಇತ್ತು, ಹೂವು ಇತ್ತು, ಬಾರ್ಡ್ರ್ ಪ್ಲೇನ್ ಇತ್ತು, ಏನೂ ಇರಲಿಲ್ಲ. ಈ ಸ್ಯಾರಿನೂ ಅಷ್ಟೇ ಅಲ್ಲೇ ತೊಗೊಂಡಿದ್ದು. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ನೋಡಿದ ತಕ್ಷಣ ಈ ಕಲರು ಮತ್ತು ತುಂಬ ರೇರ್ ಕಲರು, ಯಾರ ಹತ್ರನೂ ಅಷ್ಟೊಂದು ಈ ಕಲರ್ ಇರೋಲ್ಲ. ತುಂಬ ಇಷ್ಟ ಆಯಿತು. ಇದು ಅಷ್ಟೇ, ಈ ಕಲರೇ ನೋಡಿದ ತಕ್ಷಣ ಈ ಕಲರ್ ಇಷ್ಟ ಆಯಿತು ಮೇಯ್ನಾಗಿ. ಮತ್ತು ಸ್ಯಾರಿನೂ ಅಷ್ಟೇ ಉಟ್ಕೊಂಡು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಮತ್ತು ಈ ಕಲರು ನನ್ನ ಹತ್ರ ನಾನು ಅಷ್ಟೊಂದು ರೇಷ್ಮೆ ಸೀರೆಗಳು ನನ್ನ ಹತ್ರ ಏನು ಅಷ್ಟೊಂದು ಇರಲಿಲ್ಲ. ಈ ಕಲರ್ ಇಷ್ಟ ಆಯಿತು ನೋಡಿದ ತಕ್ಷಣ. ಬೀಗ್ರೂಟಕ್ಕೆ ಚೆನ್ನಾಗಿರುತ್ತೆ ಇದು
ಅಂತ ಹೇಳಿ ಇದನ್ನು ತಗೊಂಡ್ವಿ. ಮತ್ತು ಸ್ಯಾರಿ ಸೆಲೆಕ್ಷನ್ನೇ ನಾನು ಒಬ್ಬಳೇ ಇಲ್ಲ, ಫ್ಯಾಮಿಲಿ ಎಲ್ಲರೂ ಸೇರಿ ಎಲ್ಲರೂ ಸೆಲೆಕ್ಟ್ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಚೆನ್ನಾಗಿ ಸೆಲೆಕ್ಟ್ ಮಾಡಿಕೊಟ್ರು ಸ್ಯಾರಿನ. ಅವರು ಅಷ್ಟೇ ಎಲ್ಲರೂ ಎಲ್ಲ ಸ್ಯಾರಿನೂ ಇಷ್ಟಪಟ್ಟರು ತಗೊಂಡಿದ್ದು, ಎಲ್ಲರೂ ಅಂದಮೇಲೆ ತಗೊಂಡಿದ್ದು. ಈ ಕುಚ್ಚು ನೋಡಿ ಈ ಥರ ಹಾಕಿದ್ದಾರೆ ನಮ್ಮ ಅಕ್ಕ, ಬಟರ್ಫ್ಲೈ ಥರ. ಇದಕ್ಕೆ ಈ ಥರ ಬೀಡ್ಸ್ ಯೂಸ್ ಮಾಡಿ ಈ ಥರ ಹಾಕಿದ್ದಾರೆ. ಅವ್ರನ್ನ ನೋಡಿ ಇವಾಗ ನಾನು ಕಲ್ತ್ಕೊಂಡಿದ್ದೀನಿ. ಅಂದರೆ ಅವರಷ್ಟು ಹಾಕಕ್ಕೆ ಬರೋಲ್ಲ, ಸ್ವಲ್ಪ ಸ್ವಲ್ಪ. ಈ ಬ್ಲೌಸ್ನ ಈ ಥರ ಹಿಂದೆ ಫುಲ್ಲು ನೆಟ್ಟೆಡ್ ಯೂಸ್ ಮಾಡಿ ಟ್ರಾನ್ಸ್ಪರೆಂಟ್ ಥರ ಮಾಡಿದ್ದಾರೆ ಬ್ಯಾಕು. ಮತ್ತು ಗ್ಲಾಸ್ ವರ್ಕ್ ಮಾಡಿದ್ದಾರೆ ಬ್ಲೌಸ್. ಇದು ಲಾಂಗ್ ಸ್ಲೀವ್ಸ್ ಕೊಟ್ಟಿಲ್ಲ, ಹಾಫ್ ಸ್ಲೀವ್ಸ್ ಅಂದರೆ ಮೆಗಾ ಸ್ಲೀವ್ಸ್ ಅಷ್ಟೊಂದು ಹಾಫು ಇಲ್ಲ, ಹಾಫ್ ಸ್ಲೀವ್ಸ್ ಥರ ಮಾಡಿ ಫುಲ್ ಬ್ಯಾಕ್ ಫುಲ್ ವರ್ಕ್ ಮಾಡಿದ್ದಾರೆ. ಫುಲ್ಲು ಬೋಟ್ ನೆಕ್ ಥರ ಮಾಡಿ ನೆಟ್ಟೆಡ್ ವರ್ಕ್ ಮಾಡಿದ್ದಾರೆ. ಈ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಕ್ಚುಲಿ ಅವತ್ತು. ಇದನ್ನು ಅಷ್ಟೇ ಎಲ್ಲ ಬ್ಲೌಸು ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ. ಈ ಬ್ಲೌಸ್ಗೂ ಅಷ್ಟೇ ನಾನು ಹಂಗೆ ಹಾಕಿದ್ದೀನಿ. ಹೇಗೆ ಕಾಣಿಸುತ್ತೆ ಅಂತ ಇದ್ರದ್ದು ಫೋಟೋ ಹಾಕ್ತೀನಿ ನೋಡಿ. ಮತ್ತು ಈ ಸ್ಯಾರಿಗಂತೂ ನಾನು ಅವ್ರಿಗೇನು ಡಿಸೈನೇ ಹೇಳಿರಲಿಲ್ಲ, ನೀವೇ ಏನಾದರೂ ಮಾಡಿ ಅಂತ ಹೇಳಿದ್ದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಡಿಸೈನ್ನ. ನಾನು ಈ ಥರ ಅಂದ್ಕೊಂಡೇ ಇರಲಿಲ್ಲ ಅವ್ರು ಈ ಥರ ಮಾಡ್ತಾರೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಮದುವೆಲಿ ಹಾಕ್ಕೊಂಡಿದ್ದೀನಿ 3 ಸ್ಯಾರಿನೂ ತೋರಿಸಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು.